ಹಾಯ್ ನಮಸ್ತೆ ಎಲ್ರಿಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ದೇವರು ನಿಮಗೆ ಒಳ್ಳೇದು ಮಾಡಲಿ ಅಂತ ಹೇಳ್ತಾ ಬನ್ನಿ ಇವತ್ತು ಹೊಸ ವರ್ಷದ ನನ್ನ ದಿನಚರಿ ಹೇಗಿತ್ತು ಅಂತ ಹೇಳಿ ನಾನು ನಿಮ್ಮೊಂದಿಗೆ ಇವತ್ತು ಶೇರ್ ಮಾಡ್ಕೊತಾ ಇದ್ದೀನಿ. ಮೊದಲಿಗೆ ಬೇಗ ಎದ್ದು ಈ ರೀತಿ ಬಾಗಿಲನ್ನು ತೊಳೆದು ನಮ್ಮಮ್ಮ ಒಂದು ಕಡೆ ಸಗಣಿ ಹಾಕಿ ಸಾರಿಸ್ತಾ ಇದ್ರು, ನಾನು ಒಂದು ಕಡೆ ರಂಗೋಲಿಯನ್ನು ಬಿಡ್ತಾ ಇದ್ದೆ. ನೋಡಿ, ಏನೇ ಹೇಳಿ ಸಗಣಿ ಹಾಕಿ ಮನೆ ಮುಂದೆ ರಂಗೋಲಿ ಬಿಡೋದು ಅದು ತುಂಬಾ ಶ್ರೇಷ್ಠ. ಹಾಗೆ ನಮ್ಮಮ್ಮ ಹಸು ಮೈ ತೊಳಿತಾ ಇದ್ರು, ಅಲ್ಲಿಗೆ ಬಂದೆ. ನಂತರ ಅದು ನೋಡಿಕೊಂಡು ಇಲ್ಲಿಗೆ ಬಂದು ಗಿಡಗಳಿಗೆ ನೀರು ಹಾಕೋಣ ಅಂಥೇಳಿ ನಾನು ಗಿಡಗಳಿಗೆ ನೀರನ್ನು ಹಾಕೋದಕ್ಕೆ ಅಂಥೇಳಿ ಬಂದೆ. ಮನೆ ಮುಂದೆ ಗಿಡಗಳು ಹಾಕ್ಕೊಂಡು ಅದಕ್ಕೆ ನೀರು ಹಾಕೋದು ಬೆಳೆಸೋದಂದರೆ ನಂಗೆ ತುಂಬ ಇಷ್ಟ. ಇದು ನೋಡಿ ಕರಿಬೇವಿನ ಸೊಪ್ಪು, ನೋಡಿ ರಿವರ್ಸ್ ಹಾಕಿ ತೋರಿಸ್ತಾ ಇದ್ದೀನಿ. ಕರಿಬೇವಿನ ಸೊಪ್ಪು, ನಾಟಿ ಕರಿಬೇವಿನ ಸೊಪ್ಪು, ಇದನ್ನು ಹಾಗೆ ಬೆಳಗ್ಗೆ ಎದ್ದ ತಕ್ಷಣ ನೀರು ಸಹ ಕುಡಿಯೋದೇನೆ ತಿಂದರೆ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು, ಕೂದಲು ಚೆನ್ನಾಗಿ ಬೆಳೆಯುತ್ತೆ. ನೋಡಿ, ಇದು ನಮ್ಮ ಮನೆ ಮುಂದೆ ಬಿಟ್ಟಿರುವ ಗುಲಾಬಿ ಗಿಡ. ನಾವು ಬೇರೆ ಕೊಂಡ್ಕೊಂಬಂದು ಇಕ್ಕೋ ಹೂವುಗಳಿಗಿಂತ ಮನೆಯಲ್ಲೇ ಬಿಟ್ಟಂಥ ಹೂವನ್ನು ದೇವ್ರಿಗೆ ಅರ್ಪಿಸಿದ್ರೆ ಅದು ತುಂಬಾ ಶ್ರೇಷ್ಠ. ನೋಡಿ, ಹೂವನ್ನು ಕಿತ್ಕೊಂಡು ನಾನು ಮನೆಯಲ್ಲೇ ಇರುವಂಥ ಹೂವುಗಳನ್ನು ನಾನು ದೇವ್ರಿಗೆ ಅರ್ಪಿಸೋದಕ್ಕೆ ಕಿತ್ಕೊಂಡೆ. ಈಗ ನೋಡಿ, ಹಾಗೆ ನೀರು ಹಾಕೋಕ್ಕೆ ಅಂತ ಹೋದಾಗ ಇಲ್ಲಿ ಪನ್ನೇರಳೆ ಅಂತ ಬಿಟ್ಟಿತ್ತು ಹಣ್ಣಾಗಿತ್ತು. ನಾನು ಹಣ್ಣನ್ನು ಕಿತ್ಕೊಂಡೆ. ಇದು ಕೂಡ ಶುಗರ್ ಇರೋದು ತಿಂದರೆ ತುಂಬಾ ಒಳ್ಳೆಯದು. ಪನ್ನೇರಳೆ ಅಂಥೇಳಿ, ಇಂಗ್ಲೀಷಲ್ಲಿ ರೋಸ್ ವಾಟರ್ ಅಂಥೇಳಿ ಅದನ್ನು ಕರಿತೀವಿ. ಎಲ್ಲ ಮುಗಿಸ್ಕೊಂಬಂದೆ. ಅಷ್ಟರಲ್ಲಿ ರಂಗೋಲಿ ಒಣಗಿತ್ತು. ನೋಡಿರಿ, ಈ ರೀತಿ ಔಟ್ಪುಟ್ ಬಂದಿದೆ. ನಂತರ ಫ್ರೆಶ್ ಅಪ್ ಆಗಿ ದೇವ್ರ ಪೂಜೆಯನ್ನು ಮುಗಿಸೋಣ ಅಂಥೇಳಿ ದೇವ್ರ ಪೂಜೆಯನ್ನು ಮುಗಿಸ್ಕೊಂಡು ಬಂದೆ. ಒಬ್ಬಟ್ಟು ಮಾಡೋಣ ಅಂಥೇಳಿ ಇವತ್ತಿನ ದಿನ ಹೊಸ ವರ್ಷದ ವಿಶೇಷ ಅಂಥೇಳಿ ಒಬ್ಬಟ್ಟು ಮಾಡೋದಕ್ಕೆ ಅರ್ಧ kg ಬೇಳೆಯನ್ನು ಹಾಕ್ಕೊಂಡು ಬೇಯೋಕ್ಕಿಟ್ಟೆ. 2 ಬೆಲ್ಲದ ಪಾಕವನ್ನು ಹಾಕಿ ಬೇಯೋಕ್ಕಿಟ್ಟೆ. ನಂತರ ತೆಂಗಿನಕಾಯಿ ತುರಿದು ರುಬ್ಬೋದಕ್ಕೆ ಅಂಥೇಳಿ ರುಬ್ಕೊಳ್ಳೋಕ್ಕೆ ಜಾರ್ ಒಳಗಡೆ ಹಾಕ್ಕೋತಾ ಇದ್ದೀನಿ. ಗಸಗಸೆಯನ್ನು ಹಾಕ್ಕೋತಾ ಇದ್ದೀನಿ ನೋಡಿ. ನಂತರ ಏಲಕ್ಕಿಯನ್ನು ಜಜ್ಜಿ ಹಾಕ್ಕೊಂಡು ರುಬ್ಕೊಳ್ಳೋಕ್ಕೆ ತಯಾರಿ ಮಾಡಿದೆ. ಅಷ್ಟರಲ್ಲಿ ಪಾಕ ರೆಡಿಯಾಗಿತ್ತು. ಪಾಕವನ್ನು ಒಂದು ಕಡೆ ಸೋಸ್ಕೊಂಡು ರುಬ್ಬಿರುವಂಥ ಮಿಶ್ರಣವನ್ನು ಹಾಕಿ ಅದಕ್ಕೆ ತುಪ್ಪವನ್ನು ಹಾಕಿ ಬಿಸಿ ಮಾಡ್ಕೊತಾ ಇದ್ದೀನಿ. ಯಾಕೆ ಈ ರೀತಿ ಬಿಸಿ ಮಾಡ್ತಾಯಿದ್ದೀನಿ ಅಂದರೆ, ಕೆಲವೊಬ್ಬರು ಬೇಳೆ ಬೆಲ್ಲವನ್ನು ಸಪ್ರೇಟ್ ಬೇಯಿಸ್ಕೊಂಡು ಒಟ್ಟಿಗೆ ರುಬ್ಕೋತಾರೆ. ನಾನು ಇಲ್ಲಿ ಮೊದಲೇ ಕೊಬ್ಬರಿಯನ್ನು ಮತ್ತು ಬೇಳೆಯನ್ನು ಬೇಯಿಸ್ಕೊಂಡಿದ್ರೆ ಈ ರೀತಿ ಬಿಸಿ ಮಾಡ್ಕೊತಾ ಇದ್ದೀನಿ. ಈ ರೀತಿ ಬಿಸಿ ಮಾಡಿಕೊಂಡ್ರೆ ಒಬ್ಬಟ್ಟು ಅಳಿಸೋದಿಲ್ಲ, ಹಾಗೆ ರುಚಿನೂ ಕೂಡ ತುಂಬಾ ಚೆನ್ನಾಗಿ ಬರುತ್ತೆ. ನೋಡಿ, ನಾನು ಈ ರೀತಿ ಹೂರಣವನ್ನು ಮಾಡ್ಕೊಂಡಿದ್ದೀನಿ, ಪರ್ಫೆಕ್ಟಾಗಿ ಆಗಿರುತ್ತೆ. ಅದೆಲ್ಲ ಮುಗಿಸಿ ನೆನೆಯೋಕ್ಕಿಟ್ಟು ಈಚೆ ಬಂದೆ. ನಮ್ಮಮ್ಮ ನನ್ನ ಮಗನ ಜೊತೆ ಹಸುವನ್ನು ತೋರಿಸ್ತಾ ಇದ್ರು. ಅಲ್ಲಿಂದ ಮುಗಿಸ್ಕೊಂಡು ಬಂದು ಈ ರೀತಿ ಒಬ್ಬಟ್ಟು ಮಾಡೋಣ ಅಂತೇಳಿ ತಯಾರಿಯನ್ನು ಮಾಡಿಕೊಂಡೆ. ಅಷ್ಟರಲ್ಲಿ ನಮ್ಮಮ್ಮನೂ ಕೂಡ ಬಂದರು. ತವಾನ ಬಿಸಿಗಿಟ್ಟು ನಮ್ಮಮ್ಮ ಒಬ್ಬಟ್ಟು ತಟ್ಕೊಡ್ತೀನಿ ಅಂತ ತಟ್ಕೊಡ್ತಾಯಿದ್ದಾರೆ. ನಾನು ಬಿಸಿ ಮಾಡ್ತಾಯಿದ್ದೆ. ತವಾನ ಬಿಸಿ ಮಾಡಿ ಒಬ್ಬಟ್ಟನ್ನು ಹಾಕೋದಕ್ಕೆ ತಯಾರಿ ನಡೆಸ್ಕೊತಾ ಇದ್ದೆ. ನಮ್ಮಮ್ಮ ಈ ರೀತಿ ನೋಡಿ, ನಮ್ಮ ಎಷ್ಟೇ ತಿಂದರೂ ಕೂಡ ತಾಯಿ ಮಾಡುವಂಥ ಒಬ್ಬಟ್ಟು, ಕೈಯಲ್ಲೇ ಮಾಡುವಂಥ ಒಬ್ಬಟ್ಟು ತಿನ್ನೋ ರುಚಿನೇ ಬೇರೆ ಕಣ್ರಿ. ಏನು ಹೇಳ್ತೀರಾ? ತುಂಬಾ ರುಚಿಯಾಗಿರುತ್ತೆ. ಯಾವುದೇ ಮಿಷಿನಲ್ಲ, ಪ್ರೆಸ್ಸಲ್ಲ, ಕೈಯಲ್ಲೇ ಮಾಡಿರೋದು. ನೋಡಿರಿ, ತುಂಬಾ ಚೆನ್ನಾಗಿ ಬರುತ್ತೆ ಒಬ್ಬಟ್ಟು. ರುಚಿ ಕೂಡ ಅದ್ಭುತ. ನಮ್ಮಮ್ಮ ತುಂಬಾ ಚೆನ್ನಾಗಿ ಮಾಡ್ತಾರೆ. ನಮ್ಮಮ್ಮ ಮಾಡೋ ಒಬ್ಬಟ್ಟಂತೂ ತುಂಬಾ ಇಷ್ಟ ನನಗೆ. ನೋಡಿ, ಹಸಿಟ್ಟು ತುಂಬಾ ಚೆನ್ನಾಗಿ ನೆಂದಿದ್ರೆ ಈ ರೀತಿ ಪೂರಿ ಥರ ನೋಡಿ ಸಾಫ್ಟಾಗಿರುತ್ತೆ, ತುಂಬಾ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ. ನೋಡಿ, ಬೇಯಿಸ್ತಾ ಇದ್ದೀನಿ. ಒಬ್ಬಟ್ಟು ರೆಡಿ ಆಗಿದೆ. ಈಗ ತಟ್ಟೆ ಒಳಗಡೆ ಹಾಕ್ಕೊಂಡು ಈಗ ಊಟಕ್ಕೆ ತಯಾರಿಯನ್ನು ನಡೆಸ್ಕೊತಾ ಇದ್ದೀನಿ. ನೀವು ಕೂಡ ಮನೆಯಲ್ಲಿ ಮಾಡಿ. ಇಷ್ಟ ಆದರೆ ಲೈಕ್ ಮಾಡಿ ವಿಡಿಯೋವನ್ನು. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಇದಾಗಿತ್ತು ನನ್ನ ಇವತ್ತಿನ ದಿನಚರಿ. ಥ್ಯಾಂಕ್ ಯು.